ಈಗ ಬಸ್ ದುರ್ಗಾಂಬ ಶ್ರೀ ದುರ್ಗಾಂಬ ದುರ್ಗಾಂಬ ತಮ್ಮಂದು ಇಬ್ಬರದ್ದು, ಶ್ರೀ ದುರ್ಗಾಂಬ ನಮ್ಮದು. ನನಗೇನೋ ದೇವ್ರದ್ದು ಹೆಸರು ಹಾಕೋದೊಂದು ಆಸೆ ಆಯ್ತು. 74ನೇ ಇಸ್ವಿಯಲ್ಲಿ ಆದಿರಿ ಟು ಹಳ್ಳಿ ಒಳ್ಳೆ ಫಸ್ಟ್ ಬಸ್ ನಮ್ಮದು. ಆದಿರಿ ಟು ಹಳ್ಳಿ ಒಳ್ಳೆ ಫಸ್ಟ್ ಬಸ್ ನಾನೇ ಡ್ರೈವಿಂಗು. ದೇವ್ರು ನಮ್ಗೆ ಎಲ್ಲದು ಮಗ ಒಬ್ಬ ಆಕ್ಸಿಡೆಂಟ್ ಆಗಿ ತೀರೋದು ಒಂದೇ ಬೇಸರ ಬಿಟ್ಟರೆ ಮತ್ತೆ ಏನು ಎಲ್ಲ ಇಡೀ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಈ ದೇವಸ್ಥಾನ ಹೆಸರಿಟ್ಟು ಹೊರತು ನಮ್ಮ ಜೀವನಕ್ಕೆಲ್ಲ ಬಸ್ಸು ಮತ್ತು ಅಗ್ರಿಕಲ್ಚರ್. ಈಗ ನಾನು ಡ್ರೈವ್ ಮಾಡೋದಿಲ್ಲ, ಮಕ್ಕಳು ಅಪ್ಪ ನೀವು ಡ್ರೈವ್ ಮಾಡಿ ಬಂದ್ರೆ ಕಾರ್ ತೆಗಿಸಿ ಕೊಟ್ಟಿರ. ದೇವ್ರದ್ದು ಹೆಸರು ಹಿಡ್ಕೊಂಡು ನಮ್ಮನ್ನು ದೇವಿ ಮೇಲೆ ತಂದಿದ್ಲು. ಜನ ನಮಗೆ ಎಲ್ಲ ಕಡೆ ಹೋದ್ರು ಗೌರವ ಕೊಡ್ತಾರೆ. ಇವ 1.5 ಕೋಟಿ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಆ ಅಡ್ವಾನ್ಸ್ ಕೊಟ್ಟ ದುಡ್ಡನ್ನ ಅವರು ಇವನಿಗೆ ಕೊಡುವವರೆಗೆ ಇರಲಿಲ್ಲ. ಕಡೆಗೆ ರಗಳೆ ಬೇಡ ಅಂದರೆ ಇಡೀ ಕಂಪನಿನ ನಾವು ತಗೊಂಡು ಬೆಲ್ಟ್ ಹಾಕಿರೋ ಏನೂ ಆಗ್ತಾ ಇಲ್ಲ. ಒಬ್ಬ ಸೈಕಲ್ನ ಒಂದನ್ನು ಬ್ರೇಕ್ ಹೊಡೆದ. ಬ್ರೇಕ್ ಹೊಡೆದ್ಕೊಳ್ಳೆ ಬೆಲ್ಟ್ ಹಾಕ್ತಿದ್ದ, ರೋಡಿಗೆ ಬಿದ್ದ, ಅಲ್ಲೇ ಸ್ಪಾಟ್ ಕಾದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ, ದುರ್ಗಾಂಬ ಅಂದರೆ 74ನೇ ಇಸ್ವಿಯಲ್ಲಿ ನಾವು ಬಸ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಾನು ದೇವಸ್ಥಾನ ಮ್ಯಾನೇಜ್ ಟ್ರಸ್ಟಿ ಆಗಿಲ್ಲ. ನನಗೇನೋ ದೇವ್ರದ್ದು ಹೆಸರು ಹಾಕೋದೊಂದು ಆಸೆ ಆಯ್ತು. 74ನೇ ಇಸ್ವಿಯಲ್ಲಿ ಆದಿರಿ ಟು ಹಳ್ಳಿ ಒಳ್ಳೆ ಫಸ್ಟ್ ಬಸ್ ನಮ್ಮದು. ಆದಿರಿ ಟು ಹಳ್ಳಿ ಒಳ್ಳೆ ಫಸ್ಟ್ ಬಸ್ ನಾನೇ ಡ್ರೈವಿಂಗು. ಡ್ರೈವಿಂಗ್ ಮಾಡೋ ಹೈಕಮಾಂಡ್ ಮತ್ತೆ ದುಡ್ಡಿರಲಿಲ್ಲ. ಒಂದು ಟೈರ್ ಚೇಂಜ್ ಮಾಡಲಿಕ್ಕೆ ನಾನೇ ಚೇಂಜ್ ಮಾಡೋದು. ಹೊಸ ಟೈರ್ ಹಾಕ್ಲಿಕ್ಕೆ ದುಡ್ಡಿರಲಿಲ್ಲ, ಕಷ್ಟ. 74ನೇ ಇಸ್ವಿ ಫಸ್ಟ್ ಬಸ್. ಎರಡನೇ ಬಸ್ಸು ಕೆರಾಡಿ ಟು ಮುದೂರು, 2ನೇ ಬಸ್. 3ನೇ ಬಸ್ಸು ಮುದೂರು ಟು ಕೆರಾಡಿ. 4ನೇ ಬಸ್ಸು ಪಡುಕೋಣೆ ಟು ಕುಂದಾಪುರ. 5ನೇ ಬಸ್ಸು ಹೊಸಂಗಡಿ ಟು ವರಾಯಿ ಟು ಉಡುಪಿ. ಈಗ ನಮ್ಮದು ಅದೇ ರೀತಿ ಬಸ್ ಮಾಡ್ತಾ ಹೋಯ್ತು. ಈಗ ನಮ್ಮದು ಅದು 98ನೇ ಇಸ್ವಿಯಲ್ಲಿ ನಾವು ಅಣ್ಣ ತಮ್ಮ ಎಲ್ಲ ಒಟ್ಟಿಗಿದ್ದಿತ್ತು. 98ರಲ್ಲಿ ಡಿವೈಡ್ ಆಯ್ತು. ದುರ್ಗಾಂಬ ಶ್ರೀ ದುರ್ಗಾಂಬ ಆಯಿತು. ನಮ್ಮದು ಟೋಟಲ್ ಈಗ ಗಜಾನನ ನಮ್ಮದು ಒಟ್ಟು 200 ಬಸ್ ನಮ್ದು ಓಡ್ತಾ ಉಂಟೀಗ. ನನ್ನ ಮಗಂದು ಆಕ್ಸಿಡೆಂಟ್ ಆಗಿ ಒಬ್ಬ ತೀರಿ ಹೋದ. ಅವನು ಸಾಧಾರಣ ಬೇರೆ ಬೇರೆ 3-4 ಸ್ಟೇಟಲ್ಲಿ ಒಂದು 300-400 ಬಸ್ಸು ಓಡ್ತಾ ಉಂಟೀಗ. ಅದು ನನ್ನ ಸೊಸೆ ನೋಡ್ತಾ ಇದ್ಲು. ನನ್ನ ಸಣ್ಣ ಮಗ ಸುಪ್ರೀತ್ ಹತ್ರ ಅದನ್ನು ನೋಡ್ತಾ ಇದ್ದ. ದೇವರ ಹೆಸರಿಟ್ಟು ನಾವು ಬಸ್ ಮಾಡಿ ಬಸ್ ನಮ್ಮ ಜೀವನಕ್ಕೆ ಹೊರತು ಈಗ ಬಸ್ಸಿಗೆ ದೇವಸ್ಥಾನ ಹೆಸರಿಟ್ಟು ಹೊರತು ನಮ್ಮ ಜೀವನಕ್ಕೆಲ್ಲ ಬಸ್ಸು ಮತ್ತು ಅಗ್ರಿಕಲ್ಚರ್. ಈ ದೇವಸ್ಥಾನ ಒಂದು ಅಲಾಯ್ದ ಯೂನಿಟ್ ಇದು, ಬಸ್ ನಮ್ದು ಅಲಾಯ್ದ ಯೂನಿಟ್. ದೇವ್ರ ಲೆಕ್ಕದ ಆ ಬಸ್ ಮಾಡಿ ದೇವ್ರ ಹೆಸರಿಟ್ಟು ನಾವು ಒಳ್ಳೇದಾಯ್ತು. ಎಲ್ಲ 100 ಜನರಿಗೆ ಒಂದು ಕೆಲಸ ಹುಡುಕೊಂಡು ವ್ಯವಸ್ಥೆ ಆಯಿತು. ಈಗ ನಾನು ಡ್ರೈವ್ ಮಾಡೋದಿಲ್ಲ, ಮಕ್ಕಳು ಅಪ್ಪ ನೀವು ಡ್ರೈವ್ ಮಾಡಿ ಬಂದ್ರೆ ಕಾರ್ ತೆಗಿಸಿ ಕೊಟ್ಟಿರ. ಡ್ರೈವರ್ ಕಾರ್, ನಾನು ಜಮೀನ್ ಹತ್ರ ತಿರುಗೋದು, ಕಾರ್ನಲ್ಲಿ ಹೋಗೋದು. ಈಗ ಜಮೀನ್ ಹತ್ರ ಹೋಗ್ಬೇಕು, ಬೊಲೆರೋ ತಗೊಂಡು ಬಂದೆ. ಈಗ ಬೊಲೆರೋ ಹೋಗೋದು, ಕಾರ್ ಹೋಗೋದಿಲ್ಲ. ತಂದೆ ಮಕ್ಕಳೆಲ್ಲ ಮಗಳೊಬ್ಬಳು ಬೆಂಗಳೂರಿನ ಮದುವೆ ಮಾಡಿ ಕೊಟ್ಟಿದ್ದ. ಬೆಂಗಳೂರಿನಾಗಿದ್ಲು, ಕೋಣನಕುಂಟೆಯಲ್ಲಿ. ಗಂಡನ ಡಾಕ್ಟ್ರ್. ದೇವ್ರು ನಮಗೆಲ್ಲದು ಮಗ ಒಬ್ಬ ಆಕ್ಸಿಡೆಂಟ್ ಆಗಿ ತೀರೋದು ಒಂದೇ ಬೇಸರ ಬಿಟ್ಟರೆ ಮತ್ತೆ ಏನು ಎಲ್ಲ ಇಡೀ ಸಂಸ್ಥೆ ಒಳ್ಳೆ ರೀತಿ ನಡೀತಾ ಉಂಟು. ದೇವ್ರದ್ದು ಹೆಸರು ಹಿಡ್ಕೊಂಡು ನಮ್ಮನ್ನು ದೇವಿ ಮೇಲೆ ತಂದಿದ್ಲು. ಜನ ನಮಗೆ ಎಲ್ಲ ಕಡೆ ಹೋದ್ರು ಗೌರವ ಕೊಡ್ತಾರೆ. ಬೆಂಗಳೂರಿಗೆ ಹೋದರೆ ಒಂದು ಫಂಕ್ಷನ್ ಆದರೆ ನಮ್ಮನ್ನು ಕರೀತಾರೆ ಯಕ್ಷಗಾನಕ್ಕೆಲ್ಲ. ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿನಾಗೆ ಕಮಲಶಿಲೆ ದೇವರಂದರೆ ಹೆಚ್ಚಿನ ವಾಟರ್ ಕಮಲಶಿಲೆ ಹೆಸರು ಉಂಟು ಬೆಂಗಳೂರಿನಲ್ಲಿ. ದಿವಸ ಬೆಂಗಳೂರಿನವ್ರು ಇಲ್ಲಿ ದಿವಸ ಇಲ್ಲ. ನೀವು ಇವತ್ತು ನೋಡಿದ್ರಲ್ಲ, ನಮಗೆ ಎಲ್ಲ ದೇವಿ ನಮ್ಮನ್ನು ಮೇಲ್ತಾರೆ. ನೋಡಿ, ಈಗ 4:00 ಆಗ್ತಾ ಬಂತು, ಇನ್ನೂ ನೋಡಿ ಬಸ್ ಊಟ ಮಾಡ್ತಾ ಇದ್ರು. ನಮಗೆ ಅದಕ್ಕಿಂತ ಹೆಚ್ಚು ಏನು ಸಂತೋಷ ಬೇಕು ಹೇಳಿ. ಬಂದವರಿಗೆ ಉಳಿದ ದೇವಸ್ಥಾನದಾಗೆಲ್ಲ 2 ಗಂಟೆ ಯಾರು ಕೂಡ ಬಾಗಿಲು ಕ್ಲೋಸ್ ಮಾಡಿ ಬಿಡ್ತಾರೆ, ಎಲ್ಲ ಊಟ ಕ್ಲೋಸ್ ಅಂದಿದ್ದು. ನಾನು 4 ಅಲ್ಲ, ಒಂದೊಂದು ದಿವಸ 4:15 ಊಟ ಹಾಕೋದು ಉಂಟು. ಬಂದವ್ರಿಗೆ ಒಂದು ಚೂರು ನಮ್ಮ ಸ್ಟಾಫಿಗೂ ಅದೇ ಹೇಳೋದು, ನೀವು ಬಂದವ್ರಿಗೆ ನಿಮ್ಗೆ ಊಟ ಹಾಕಿ, ನೀವು ಬೇಕಾದ್ರೆ ಅವ್ರು ನಿಮಗೆ ನಮ್ಮ ವಾಚ್ಮ್ಯಾನ್ ಇರ್ಬೋದು, ಅವ್ರು ಚಂದ ಮಾಡಿ ಮಾತಾಡೋ ನಿಮ್ಗೆ ಏನೋ ಕಾಫಿ ಕೂಡ ಕೊಟ್ಟು ಹೋಗ್ತಾರೆ ಅವರು. ನಾನು ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಯಾರಾದರೂ ಜಗಳ ಮಾಡಬಾರ್ದು, ಬಂದವ್ರಿಗೆ ಚಂದ ಮಾಡಿ ಮಾತಾಡ್ಕೊ. ಈಗ ಪೂಜೆಯವರಿಗೆಲ್ಲ ಮುಂಚೆ ನಾನು ಚಾರ್ ತಗೊಂಬತ್ತಿ, ಪೂಜೆಯವರಿಗೆ ತಿಂಗಳಿಗೆ 10 ರೂಪಾಯಿ 100 ರೂಪಾಯಿ ಆತಿಲ್ಲ. ಈಗ ಪೂಜೆಯವರಿಗೆ 15 ದಿವಸ ಸರ್ತಿ, 15 ದಿವಸ ಮಿನಿಮಮ್ 2 ಲಕ್ಷ ಸಂಪಾದನೆ ಅವರಿಗೆ. ಬಂದವ್ರು ಕಾಣಿಕೆ. ನಮಗೇನು ಕಮಿಷನ್ ಇಲ್ಲ, ನಮಗೇನು ಬೇಡ. ನಮಗೆ ದೇವರ ಆರೋಗ್ಯ ಕೊಟ್ಟರೆ ಸಾಕು. 76 ವರ್ಷ ನನಗೀಗ. 76 ಸ್ಟಾರ್ಟ್ ಆಗಿ 2 ದಿವಸ ಆಯ್ತು ಅಷ್ಟೇ. 20 ತಾರೀಕಿಗೆ 76 ವರ್ಷ ಸ್ಟಾರ್ಟ್. ಯಾವತ್ತೂ ತೊಂದರೆ ಆಗಿಲ್ಲ. ನಾವು ಸಾಗರದಲ್ಲಿ ಒಂದು ಗಜಾನನ ಕಂಪ್ನಿ ಅಂತ ಹೇಳಿ ಮಗ ತಗೊಂಡದ್ದು. ನಮ್ಮ ಬಸ್ ನಡೆಸ್ಲಿಕ್ಕೆ ಇವತ್ತಿಗೂ ನಮಗೆ ಅಂಥದ್ದೇನು ಕಷ್ಟ ಆಗಿಲ್ಲ. ಆ ಗಜಾನನ ಕಂಪ್ನಿ ತಗೊಂಡದ್ದು ಅಂತ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಗಜಾನನ ಅಂದರೆ ಅದು ಮಗ ತಗೊಂಡದ್ದು. ನಮ್ಗೆ ಬೇಕಾಗಿ ಅಲ್ಲ, ನಮಗೆ ಇಲ್ಲಿ ನೋಡುವಷ್ಟು ಬೇಕಾದಷ್ಟು ಬಸ್ ಉಂಟು. ಅದು ಗಜಾನನ ಬಸ್ ತಗೊಂಡ ನಂತರ ಅವ ಆಕ್ಸಿಡೆಂಟಾಗಿ ತೀರಿ ಹೋದ ಕೂಡ ಏನಾಯಿತು, ಆ ಕೊಟ್ಟವರು ಇವ 1.5 ಕೋಟಿ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಆ ಅಡ್ವಾನ್ಸ್ ಕೊಟ್ಟ ದುಡ್ಡನ್ನ ಅವರು ಇವನಿಗೆ ಕೊಡುವವರೆಗೆ ಇರಲಿಲ್ಲ. ಕಡೆಗೆ ರಗಳೆ ಬೇಡ ಅಂದರೆ ಇಡೀ ಕಂಪನಿನ ನಾವು ತಗೊಂಡು ಗಜಾನನ ಕಂಪನಿನ. ಅದು ಶಾರ್ 80% ಶಾರ್ ನಮ್ಮದೇ. ಈಗ ಅದು ಸ್ವಲ್ಪ ಪ್ರಾಬ್ಲಮ್ ಉಂಟು. ಈಗಲೂ
ನಮ್ಮ ಬಸ್ ದುರ್ಗಾಂಬ ಯಾವುದು ಗಜಾನನ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಅಂದರೆ ಆಗ ನೌಕರರು ಮುಂಚಿಂದ ಸ್ವಲ್ಪ ಕೆಲಸ ಮಾಡುವ ಭಾವನೆ ಅವರಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗ ತೊಂದರೆ ಇಲ್ಲ, ಒಳ್ಳೆ ಜಾಗ ಇತ್ತು, ಒಳ್ಳೊಳ್ಳೆ ರೂಟ್ ಇತ್ತು, ನಡೀತಾ ಉಂಟು. ನನ್ನ ಅಮ್ಮನ ತಂಗಿಯ ಮಗನ ಮಗಲ್ಲಿ ಮ್ಯಾನೇಜರ್ ಮಾಡಿ ಹಾಕಿತ್ತು ಅವನು ಸಾಗರದಲ್ಲಿ. 2 ಕಡೆ ಸಾಗರ ಮತ್ತು ಶಿವಮೊಗ್ಗ 2 ಕಡೆ ಡಿಪೋ ಇತ್ತು. ಬಟ್ ನಮಗೂ ಅದರಿಂದ ಸ್ವಲ್ಪ ಬೆನಿಫಿಟ್ ಇತ್ತು. ಅದು ಶಿವಮೊಗ್ಗದಿಂದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿಂದ ನಮ್ಮ ಬಸ್ ಬಾಂಬೆಗೆಲ್ಲ ಹೋಗುತ್ತೆ. ಈಗ ಬಾಂಬೆ, ಅಲ್ಲಿಂದ ಇಲ್ಲಿ ಹೈದರಾಬಾದ್, ಬಿಜಾಪುರ, ಗುಲ್ಬರ್ಗ ಎಲ್ಲ ಕಡೆ ನಮ್ಗೆ ಸ್ವಲ್ಪ ಅನುಕೂಲ ಆಯ್ತದೆ. ಬಸ್ ದಿಲ್ಲಿಗೆ ಹಗಲಿದ್ದು ಜಾಗ ಉಂಟು ಶಿವಮೊಗ್ಗದಲ್ಲಿ, ಅದು ನಮ್ಗೆ ಸ್ವಲ್ಪ ಬೆನಿಫಿಟ್ ಆಯಿತು. ತಂದೆ ತಾಯಿ ಬರೀ ಅಗ್ರಿಕಲ್ಚರ್ ಮಾತ್ರ, ಟ್ರಾನ್ಸ್ಪೋರ್ಟು ಬಿಸ್ನೆಸ್ ಯಾವುದಕ್ಕೂ ಇಲ್ಲ. ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನಾನು 74ನೇ ಇಸ್ವಿಯಲ್ಲಿ. ನನಗೆ 4 ಜನ, 3 ಗಂಡು 1 ಹೆಣ್ಣು. ಒಬ್ಬ ಮಗ ಆಕ್ಸಿಡೆಂಟ್ ತೀರಿ ಹೋದ, ಅವನಿಗೂ ಅವನ ಮಗಳು. ಎಲ್ಲ ಒಳ್ಳೆ ರೀತಿ ಇದ್ರೆ ಏನು ತೊಂದರೆ ಇಲ್ಲ. ನಮ್ಮ ತಂದೆ ತಾಯಿಗೆ ನಾವು 5 ಜನ. ನಾನು ಒಬ್ಬನೇ ಬಸ್ ಮಾಡಿದೆ. ಕಡೆ ತಮ್ಮಂದಿರೆಲ್ಲ ಕಾಲೇಜಿಗೆ ಬಂದ್ಗಳು ಎಲ್ಲರೂ ಸೇರಿದ. ಸದಾನಂದ ನನ್ನ ತಮ್ಮ, ಕೃಷ್ಣಾನಂದ, ಮತ್ತೊಬ್ಬ ಅಗ್ರಿಕಲ್ಚರ್ ನಿತ್ಯಾನಂದ, ಅವನ ಬಸ್ ಡಿಪಾರ್ಟ್ಮೆಂಟಿಗಿಲ್ಲ. ಈಗ ಬಸ್ ದುರ್ಗಾಂಬ, ಶ್ರೀ ದುರ್ಗಾಂಬ. ದುರ್ಗಾಂಬನ್ ತಮ್ಮಂದು ಇಬ್ಬರದ್ದು, ಶ್ರೀ ದುರ್ಗಾಂಬ ನಮ್ಮದು. ಮಲ್ಟಿ ಎಕ್ಸೆಲ್ ನಮ್ದಿಲ್ಲ, ತಮ್ಮಂದು 2 ಬಸ್ ಉಂಟು. ನಮ್ದು ಸ್ಲೀಪರ್ ಉಂಟು ತುಂಬ. 56 ಬಸ್ಸು ಸ್ಲೀಪರೇ. ಲೈಫಲ್ಲಿ ಒಂದ್ಸಲ ಹಿಂತಿರುಗಿ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ, ಎಷ್ಟು ಖುಷಿ ಆಗುತ್ತೆ? ಮತ್ತು ಇವತ್ತಿನ ನಮ್ಮ ಥರ ಯಂಗ್ಸ್ಟರ್ಸ್ಗಳಿಗೆ ನೀವು ಏನು ಕಿವಿ ಮಾತನ್ನು ಹೇಳೋಕೆ ಇಷ್ಟಪಡ್ತೀರಿ? ನಾವು ಕಷ್ಟಪಟ್ಟು ದುಡೀರಿ, ಪ್ರತಿಯೊಬ್ಬರು ದುಡೀರಿ, ದುರಭ್ಯಾಸ ಕಲಿಬೇಡಿ. ಯಾವತ್ತೂ ದುರಭ್ಯಾಸ ಕಲಿದ ದೇವರು ಯಾವತ್ತೂ ಮೇಲ್ ತರ್ತಾ. ಟೆನ್ಷನ್ ಹಾಕ್ಬಿಟ್ಟು ದೇವಿಯ ನಾಮ ಮಾಡೋದು ಹೊರತು ಎಣ್ಣೆ ಹಾಕುವಂಥ ಅಭ್ಯಾಸ ಕಲಿಬೇಡಿ. ಪ್ರತಿಯೊಬ್ಬರಿಗೂ ನಂದು ಆರ್ನಿಂಗ್. ಯಾರಿಗೂ ಎಷ್ಟೇ ಕಷ್ಟ ಆದರೂ ಮನೆಗೆ ಒಳ್ಳೆ ರೀತಿ ಊಟ ಕಾಪಿ ಮಾಡಿ, ಮನೆಯಲ್ಲೇ ಹೆಂಡತಿ ಮಕ್ಕಳನ್ನ ಸೇರಿಸ್ಕೊಂಡು ಒಡನಾಡ ಊಟ ಮಾಡಿ. ಈಗ ನೋಡಿ, ನಾನು ಈಗ ನಮ್ಮ ಜಮೀನು ಹತ್ರ ಹೋದೆ, ನನ್ನ ಸೊಸೆ ಮಗ ಎಲ್ಲ ಬರ್ತಾರೆ. ಅಲ್ಲಿಗೆ ಅವಲಕ್ಕಿ ಕಲಿಸ್ಲಿಕ್ಕೆ ಹೇಳಿದ್ದೇನೆ. ಈಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿದ್ದು ಅವಲಕ್ಕಿ ತಿಂಬೋದು, ಮಾವಿನ ಹಣ್ಣು ಇರುತ್ತೆ, ಮಾವಿನ ಹಣ್ಣು ತಿನ್ನೋದು. ಇದೇ ನಮ್ಮ ಲೈಫ್. ನಿಮ್ಮ ಮಗ ಅವರು ಇದಾಗಿದ್ದು ನಾವು ಕೂಡ ಕೇಳ್ಪಟ್ವಿ. ಆಕ್ಚುಲಿ ಏನಾಗಿದ್ದು ಗುರುಗಳೇ? ಅದು ಆ್ಯಕ್ಚುಲಿ ಪೆಜರೋ ಕಾರ್ನ ಇದ್ದ ನಮ್ಮ ಅವನಿಗೆ. ಪೆಜರೋ ಕಾರ್ನಲ್ಲಿ ಅವನು ಬೆಲ್ಟ್ ಹಾಕಲಿಲ್ಲ. ಬೆಲ್ಟ್ ಹಾಕಿರೋ ಏನೂ ಆಗ್ತಾ ಇಲ್ಲ. ಒಬ್ಬ ಸೈಕಲ್ನ ಒಂದನ್ನು ಬ್ರೇಕ್ ಹೊಡೆದ ಕೂಡ ಬೆಲ್ಟ್ ಹಾಕ್ತಿದ್ದ, ರೋಡಿಗೆ ಬಿದ್ದ, ಅಲ್ಲೇ ಸ್ಪಾಟ್ ಖಾಲಿ ಅದ. ಅದು ಕರೂರು ಅದು ತಮಿಳ್ನಾಡು. ಇಲ್ಲಿದ್ದಾನೆ. 2 ಗಂಟೆಗೆ ನಾನು ದೇವಸ್ಥಾನದಲ್ಲೇ ಇದ್ದೆ. ಕಡೆ ನನಗೆ ಹೇಳಿದ್ರು ಬೇಜಾರಾಗ್ತಾನೆ, ಯಾರು ಹೇಳಲಿಲ್ಲ 5 ಗಂಟೆವರೆಗೂ. ಕಡೆ ನಂಗೆ 5 ಗಂಟೆಗೆ ಗೊತ್ತಾಯ್ತು. ನನಗೆ ಬೇಜಾರಾಗ್ತಾನೆ ಹೇಳಲಿಲ್ಲ, ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ನಾನು ಮನೆಗೆ ಹೋದೆ. ಮನೆಯಿಂದ ಕೂಡಲೇ 5ವರೆಗೆ ಇಲ್ಲಿಂದ ಕೂಡಲೇ ಬೆಂಗಳೂರಿಗೆ ಹೊರಡ್ತು. ನನ್ನ ಬಾಡಿ ಮರಣಿಸ್ ಆಯ್ತು. ಅಲ್ಲಿ ಪೋಸ್ಟ್ ಮಾರ್ಟಮ್ ಮೇಲೆ ಆಗೋದು. ಅಲ್ಲಿ ಉಡುಪಿ, ಅಲ್ಲಿ ಅಣ್ಣಮಲೆ SP ಇದ್ದೀರಿ ನೋಡಿ, ಅವರು ಊರು ಅದು, ಅದೇ ಊರು. ಕಡೆ ಅವರಿಗೆಲ್ಲ ಫೋನ್ ಮಾಡಿ ಎಂತ ಮಾಡ್ರು, ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ, ಮರಣಿಂದ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಈಗ ಅವನ ಸಂಸ್ಥೆ ನಡೀತು, ಏನು ತೊಂದರೆ ಇಲ್ಲ. ಈಗ ಅವನ ನೆನಪಿಗೆ ನಾವು 1 ಕೋಟಿ ರೂಪಾಯಿದು ಅವನ ನೆನಪಿಗೆ ಒಂದು ಬಿಲ್ಡಿಂಗ್ ಮಾಡ್ಕೊಂತ ಉಂಟಿಲ್ಲ ಕಮಲಶಿಲೆಯಲ್ಲಿ. ಅವನದೇ ದುಡ್ಡು, ನಾನೇನು ಕೊಡೋದಲ್ಲ, ಅವನ ಹೆಂಡತಿಯೇ ಕೊಡ್ತೇನೆ ಹೇಳಿ ಒಪ್ಕೊಂಡಿದ್ಲು. ಈಗ ಜಾಗದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಮೇಲೆ ಜಾಗ ಎಲ್ಲ ಸರ್ಕಾರ ಜಾಗ, ಅದೀಗ DC ಕೊಡ್ತೇನೆ ಹೇಳಿದ್ರೆ ಅಷ್ಟರೊಳಗೆ ಸರ್ಕಾರ ಬಿದ್ದೋಯ್ತು, ಕಾಂಗ್ರೆಸ್ ಬಂತಲ್ಲ, ಇನ್ನು ಏನಾಗುತ್ತೆ ನೋಡ್ಬೇಕು. ಜಾಗ ಆದ ನಂತರ 1 ಕೋಟಿ ರೂಪಾಯಿದು ಒಂದು ಒಳ್ಳೆ ಫ್ಯಾಮಿಲಿ ಬಂದು ಉಳುವಂಗೆ ಅವ್ನು ಸಪ್ರೇಟ್ ದುಡ್ಡು, ಬೇರೆ ಯಾರೋ ತಗೊಳ್ಳೋದಿಲ್ಲ, ಅವನು ಒಬ್ಬದ್ದೇ ದುಡ್ಡು ಮಾಡಬೇಕಂದ್ರೆ ಆಸೆ ಉಂಟು. ಬರೋ ವರ್ಷ ನೀವೇ ಈ ಟೈಮ್ ಒಳಗೆ ಬಂದರೆ ಅದು ಮಾಡ್ಬೇಕಂದ್ರೆ ಇನಾಗ್ರೇಷನ್ ನಿಮ್ಗೆ ಹೇಳ್ತೇವೆ, ಬನ್ನಿ. ಖಂಡಿತ ಗುರುಗಳೇ, ತುಂಬಾ ಖುಷಿ ಆಯ್ತು. ನಾವು ಬೆಂಗಳೂರಿಂದ ಬಂದ್ವಿ, ನಿಮ್ಮ ದೇವಸ್ಥಾನ ನೋಡಿದ್ವಿ, ಊಟ ಮಾಡಿದ್ವಿ, ದೇವಸ್ಥಾನದ ಒಳಗಡೆ ಎಲ್ಲ ಶೂಟ್ ಮಾಡಿದ್ವಿ. ಜೊತೆಗೆ ನಮ್ಮ ವೀಕ್ಷಕರಿಗೆ ನಾವು ನಿಮ್ಮ ದೇವಸ್ಥಾನವನ್ನ ತಿಳಿಸ್ತೀವಿ. ಅದ್ರ ಜೊತೆಗೆ ನಿಮ್ಮ ದುರ್ಗಾಂಬ ಸ್ಟೋರಿನೂ ಕೂಡ ನಾವು ಕೇಳಿದ್ವಿ. ಯಾಕಂದ್ರೆ ದುರ್ಗಾಂಬ ಬಸ್ ಅನ್ನ ನಾವು ಹತ್ತಿದ್ವಿ. ನಾವು ಶಾಲೆಗೆ ಹೋಗ್ಬೇಕಾದ್ರೂ ಅದೇ ಬಸ್ ಅಲ್ಲಿ ಹೋಗಿದ್ದು ಬಂದಿದ್ದು ಎಲ್ಲ ಮಾಡಿದ್ದು. ಹೌದು, ಕೆರಾಡಿಯಿಂದ ಕುಂದಾಪುರಕ್ಕೆ ಹೋಗಿದ್ದು. ಹೌದು, ನಿಮ್ದೇ ಬಸ್. ಸೊ ಈಗಲೂ ಕೂಡ ಆ ಬಸ್ ಅನ್ನ ನಡ್ಸ್ಕೊಂಡು ಹೋಗ್ತಿದ್ದೀರಾ. ಅದು ಇನ್ನೂ ಜಾಸ್ತಿ ಆಗ್ಲಿ, ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾವು ಕೂಡ ಬೇಡ್ಕೊಂತೀವಿ. ಇವತ್ತಿನ ಸಂದರ್ಶನದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.